ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಎಂದು ಭಾವಿಸಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ವಿಜ್ಞಾನ, ಸೈನ್ಸ್. ವಿಜ್ಞಾನವು 4 ಶಾಖೆಗಳನ್ನು ಒಳಗೊಂಡಿದೆ. ಫಸ್ಟ್ ಒನ್ ಭೌತಶಾಸ್ತ್ರ, ಫಿಸಿಕ್ಸ್. ಸೆಕೆಂಡ್ ಒನ್ ಕೆಮಿಸ್ಟ್ರಿ, ರಸಾಯನಶಾಸ್ತ್ರ. ಥರ್ಡ್ ಒನ್ ಜೀವಶಾಸ್ತ್ರ, ಬಯಾಲಜಿ. ಫೋರ್ತ್ ಒನ್ ಟೆಕ್ನಾಲಜಿ, ಅಂದರೆ ತಂತ್ರಜ್ಞಾನ. ಮೊದಲನೇ ವಿಷಯ ರಸಾಯನಶಾಸ್ತ್ರ, ಕೆಮಿಸ್ಟ್ರಿಯು ಸಾಕಷ್ಟು ವಿಷಯಗಳನ್ನು ಒಳಗೊಂಡಿದೆ. ಅದರಲ್ಲಿ ಮುಖ್ಯವಾಗಿ ರಸಾಯನಶಾಸ್ತ್ರದ ಪಿತಾಮಹ ಯಾರು? ರಸಾಯನಶಾಸ್ತ್ರದ ಪಿತಾಮಹ ಅಬು ಮೂಸಾ ಜಬೀರ್. ಈತನು ಪರ್ಷಿಯಾ ದೇಶದ ಒಬ್ಬ ಪ್ರಖ್ಯಾತ ರಸಾಯನಶಾಸ್ತ್ರಜ್ಞರಾಗಿದ್ದಾರೆ. ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಫ್ರಾನ್ಸ್ ವಿಜ್ಞಾನಿ ಆಂಟೋಯಿನ್ ಲಾವೋಯಿಸಿಯಾರ್. ರಾಸಾಯನಿಕ ತಂತ್ರಜ್ಞಾನ ಸಂಸ್ಥೆ ICT, ಇನ್ಸ್ಟಿಟ್ಯೂಷನ್ ಆಫ್ ಕೆಮಿಕಲ್ ಟೆಕ್ನಾಲಜಿ, ಸ್ಥಾಪನೆ 1933. ಹೆಡ್ಕ್ವಾರ್ಟರ್ಸ್ ಮಹಾರಾಷ್ಟ್ರದ ಮುಂಬೈ. ಅಂತಾರಾಷ್ಟ್ರೀಯ ಶುದ್ಧ ಮತ್ತು ಅನ್ವಯಿಕ ರಸಾಯನಶಾಸ್ತ್ರದ ಒಕ್ಕೂಟ IUPAC, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಹೆಡ್ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡ್, ಜ್ಯೂರಿಚ್. IUPAC ನೋಂದಣಿಯಾಗಿದ್ದು ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ನಲ್ಲಿ, ಆದರೆ ಇದರ ಕೇಂದ್ರ ಕಚೇರಿ ಇರುವುದು ಉತ್ತರ ಕರೋಲಿನಾ. ರಸಾಯನಶಾಸ್ತ್ರ ಸಂಬಂಧಿಸಿದ ಪ್ರಮುಖ ಸಂಸ್ಥೆಗಳು: ಕೇಂದ್ರೀಯ ಔಷಧಿ ಸಂಶೋಧನಾ ಸಂಸ್ಥೆ, ಲಕ್ನೋ, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲಯಗಳು, ಇದು ಪೂನಾದಲ್ಲಿರುವ ಭಾರತ ಸರ್ಕಾರದ ಪ್ರಯೋಗಾಲಯವಾಗಿದೆ. 1950ರಲ್ಲಿ ಸ್ಥಾಪನೆಯಾಗಿದ್ದು ರಾಸಾಯನಿಕ ವಿಜ್ಞಾನಕ್ಕೆ ಸಂಬಂಧಿಸಿದ ಸಂಶೋಧನೆಗಳನ್ನು ನಡೆಸುತ್ತದೆ. ರಸಾಯನಶಾಸ್ತ್ರದ ನೊಬೆಲ್ಗಳು. ರಸಾಯನಶಾಸ್ತ್ರದ ಮೊದಲ ನೊಬೆಲ್ ಪುರಸ್ಕೃತ ಜಾಕೋಬಸ್ ಹೆನ್ರಿಕಸ್ ವಾನ್ ಹಾಫ್. ಇವರ ರಾಸಾಯನಿಕ ಚಲನಸ್ಥಿತಿ ಮತ್ತು ದ್ರಾವಣಗಳಲ್ಲಿ ಓಸ್ಮಾಟಿಕ್ ಪ್ರೆಷರ್ ಎಂಬ ಸಂಬಂಧಿತ ಸಂಶೋಧನೆಗಾಗಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮೊದಲ ಬಾರಿಗೆ 1901ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ರಸಾಯನಶಾಸ್ತ್ರದ ಮತ್ತೋರ್ವ ಪ್ರಸಿದ್ಧ ವ್ಯಕ್ತಿ ಮೇಡಮ್ ಕ್ಯೂರಿ. ಇವರಿಗೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಮೇಡಮ್ ಕ್ಯೂರಿ ಅವರಿಗೆ ರೇಡಿಯಂ ಮತ್ತು ಪೊಲೋನಿಯಂ ಎಂಬ ಮೂಲ ವಸ್ತುಗಳನ್ನು ಸಂಶೋಧಿಸಿದ್ದಕ್ಕಾಗಿ 1911ರಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗೂ ಮೇಡಮ್ ಕ್ಯೂರಿ ಅವರಿಗೆ 1903ರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಅವರ ಪತಿ ಪೇರಿ ಕ್ಯೂರಿ ಹಾಗೂ ಹೆನ್ರಿ ಬೆಕ್ವೆರೆಲ್ ಅವರೊಂದಿಗೆ ವಿಕಿರಣಶೀಲತೆ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ. ಹೀಗಾಗಿ ಮೇಡಮ್ ಕ್ಯೂರಿ ಅವರು 2 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳಾ ಆಗಿದ್ದಾರೆ. 2011ನೇ ವರ್ಷವನ್ನು ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ವರ್ಷವೆಂದು ಪರಿಗಣಿಸಲಾಗುತ್ತದೆ. ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವೆಂಕಟರಾಮನ್ ರಾಮಕೃಷ್ಣನ್. ಇವರ ರೈಬೋಸೋಮ್ಗಳ ರಚನೆ ಮತ್ತು ಕಾರ್ಯಕ್ಕೆ ಸಂಬಂಧಿಸಿದಂತೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ರಾಸಾಯನಿಕ ಶಾಸ್ತ್ರ ಸಂಬಂಧಿಸಿದಂತೆ ವಸ್ತುಗಳ ರಾಸಾಯನಿಕ ಸ್ವಭಾವಗಳು. ಮೊದಲನೇದಾಗಿ ಧಾತುಗಳು, ಎಲಿಮೆಂಟ್ಸ್. ರಾಸಾಯನಿಕವಾಗಿ ವಿಭಜಿಸಲಾಗದ ಅಥವಾ ಬೇರೆ ಬೇರೆ ಧಾತುಗಳಿಂದ ಸಂಶ್ಲೇಷಿಸಲಾಗದ ವಸ್ತುಗಳೇ ಧಾತುಗಳು. ಉದಾಹರಣೆ ಕಬ್ಬಿಣ, ಚಿನ್ನ, ಪಾದರಸ ಮತ್ತು ಆಕ್ಸಿಜನ್. ಎರಡನೇ ವಿಷಯ ಸಂಯುಕ್ತಗಳು, ಕಾಂಪೌಂಡ್ಸ್. ಧಾತುಗಳಾಗಿ ವಿಭಜಿಸಬಹುದಾದ ಅಥವಾ ಬೇರೆ ಬೇರೆ ಧಾತುಗಳಿಂದ ಸಂಶ್ಲೇಷಿಸಬಹುದಾದ ವಸ್ತುಗಳೇ ಸಂಯುಕ್ತಗಳು. ಉದಾಹರಣೆ ನೀರು, ಸಕ್ಕರೆ ಮತ್ತು ಮೀಥೇನ್. ಮುಂದಿನದಾಗಿ ಮಿಶ್ರಣಗಳು. 2 ಅಥವಾ ಹೆಚ್ಚು ಧಾತುಗಳು ಅಥವಾ ಸಂಯುಕ್ತಗಳು ಯಾವುದೇ ಅನುಪಾತದಲ್ಲಿ ಭೌತಿಕವಾಗಿ ಬೆರೆತಾಗ ಉಂಟಾಗುವ ಅಶುದ್ಧ ವಸ್ತುಗಳೇ ಮಿಶ್ರಣಗಳು. ಉದಾಹರಣೆಗೆ ಗಾಳಿ, ಮಣ್ಣು ಮತ್ತು ಸಮುದ್ರದ ನೀರು. ಹೀಗೆ ವಸ್ತುಗಳ ರಾಸಾಯನಿಕ ಸ್ವಭಾವಗಳು, ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳನ್ನು ಅಧ್ಯಯನ ಮಾಡಬಹುದು. ಮುಂದಿನ ಚಾಪ್ಟರ್ ಧಾತು ಅಥವಾ ಮೂಲವಸ್ತು, ಎಲಿಮೆಂಟ್ಸ್. ಧಾತು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದ ವಿಜ್ಞಾನಿ ಲೆವಾಸಿಯರ್ ರಾಬರ್ಟ್ ಬಾಯಲ್. ಪ್ರಸ್ತುತವಾಗಿ ಇರುವ ಧಾತುಗಳ ಸಂಖ್ಯೆ 118. ಇವುಗಳಲ್ಲಿ ಸುಮಾರು 90 ಸ್ವಾಭಾವಿಕವಾಗಿದ್ದು ಕೆಲವುಗಳು ಕೃತಕವಾಗಿದ್ದಾವೆ. 118ನೇ ಮೂಲವಸ್ತು ಅನಾಕ್ಟಿಯಂ UuO. ಧಾತುಗಳಿಗೆ ಹೆಸರನ್ನು ನೀಡಿರುವ ಹಿನ್ನೆಲೆ: ಧಾತು ತಾಮ್ರ, ಕುಪ್ರಂ Cu, ಬೆಳ್ಳಿ ಅರ್ಜೆಂಟಮ್ Ag, ಚಿನ್ನ ಅರಮ್
Au, ಪಾದರಸ ಹೈಡ್ರಾಜಿರಮ್ Hg, ಪೊಟ್ಯಾಷಿಯಂ ಕೇಲಿಯಂ K, ಕಬ್ಬಿಣ ಫೆರಮ್ Fe, ಸೀಸ ಪ್ಲಂಬಮ್ Pb, ಆಂಟಿಮನಿ ಸ್ಟಿಬಿಯಂ Sb, ಟಂಗ್ಸ್ಟನ್ ವೋಲ್ಫ್ರಾಮ್ W, ತವರ ಸ್ಟನಮ್ Sn, ಸೋಡಿಯಂ ನೇಟ್ರಿಯಂ Na. ಮೂಲವಸ್ತುಗಳ ವಿಶೇಷತೆ. ಜಲಜನಕ ಮೂಲವಸ್ತುಗಳಲ್ಲಿ ಅತಿ ಹಗುರವಾದ ಮತ್ತು ವಿಶ್ವದಲ್ಲಿ ಹೇರಳವಾಗಿ ದೊರೆಯುವ ವಸ್ತು ಜಲಜನಕ. ಸೆಕೆಂಡ್ ಪಾಯಿಂಟ್, ಆಮ್ಲಜನಕ ಭೂಮಿಯ ತೊಗಟೆಯಲ್ಲಿ ಹೇರಳವಾಗಿ ದೊರೆಯುವ ಮೂಲವಸ್ತುವಾಗಿದೆ. ಮಾನವನ ದೇಹದಲ್ಲಿ 65% ಭಾಗ ಹೇರಳವಾಗಿ ದೊರೆಯುತ್ತದೆ. ಥರ್ಡ್ ಪಾಯಿಂಟ್, ಸಾರಜನಕ ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವ ಮೂಲವಸ್ತು ಸಾರಜನಕವಾಗಿದೆ. 78% ಭೂಮಿಯ ವಾತಾವರಣದಲ್ಲಿ ದೊರೆಯುತ್ತದೆ. ನೆಕ್ಸ್ಟ್ ಪಾಯಿಂಟ್, ಕಬ್ಬಿಣ ರಕ್ತದ ಹಿಮೋಗ್ಲೋಬಿನ್ನಲ್ಲಿರುವ ಮೂಲವಸ್ತು ಕಬ್ಬಿಣವಾಗಿದೆ. ಮೆಗ್ನೀಷಿಯಂ ಕ್ಲೋರೋಫಿಲ್ನಲ್ಲಿರುವ ಮೂಲವಸ್ತು ಆಗಿದೆ. ಪ್ಲುಟೋನಿಯಂ ಮೂಲವಸ್ತುಗಳಲ್ಲಿ ಅತಿ ಭಾರವಾದ ವಸ್ತು ಆಗಿದೆ. ಓಸ್ಮಿಯಂ ನೈಸರ್ಗಿಕವಾಗಿ ದೊರೆಯುವ ಭಾರವಾದ ಮೂಲವಸ್ತು. ಫ್ಲೋರಿನ್ ಅತಿ ಹೆಚ್ಚು ವಿದ್ಯುತ್ ಋಣತ್ವ ಹೊಂದಿದ್ದು ಕ್ರಿಯಾಶೀಲವಾಗಿರುವ ಮೂಲವಸ್ತುವಾಗಿದೆ. ಕ್ಯಾಲ್ಸಿಯಂ ಮತ್ತು ರಂಜಕ ಮೂಲಗಳಲ್ಲಿರುವ ಅಧಿಕವಾಗಿರುವ ಮೂಲವಸ್ತುಗಳು. ಟಂಗ್ಸ್ಟನ್ ಅತಿ ಹೆಚ್ಚಿನ ಕರಗಬಿಂದು ಹೊಂದಿರುವ ಲೋಹವಾಗಿದ್ದು ಇದನ್ನು ಬಲ್ಬ್ಗಳ ಫಿಲಮೆಂಟ್ಗಳಲ್ಲಿ ಬಳಸುತ್ತಾರೆ. 3410 ಡಿಗ್ರಿ ಸೆಲ್ಸಿಯಸ್ ಕರಗುವ ಬಿಂದು ಹೊಂದಿದೆ. ಟೆಕ್ನೇಟಿಯಂ ಕೃತಕವಾಗಿ ತಯಾರಿಸಿದ ಮೊದಲ ಮೂಲವಸ್ತುವಾಗಿದೆ. ಟೆಕ್ನೇಟಿಯಂ. ಮುಂದಿನ ಚಾಪ್ಟರ್ ಪರಮಾಣು, ಆಟಮ್. ಪರಮಾಣು ಎಂಬ ಪದವು ಗ್ರೀಕ್ ಪದವಾದ ಆಟೋಮಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಇದರಲ್ಲಿ ನಮ್ಮ ದೇಶದ ದಾರ್ಶನಿಕ ಕಣದ ಸಿದ್ಧಾಂತವನ್ನು ಅಧ್ಯಯನವನ್ನು ಮಾಡಬಹುದು. ಪರಮಾಣುವಿನ ರಚನೆ. ಪರಮಾಣು ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಎಂಬ 3 ಮೂಲಭೂತ ಕಣಗಳಿಂದಾಗಿವೆ. ಪರಮಾಣುವಿನ ಕೇಂದ್ರ ಭಾಗವನ್ನು ಬೀಜಕೇಂದ್ರ ನ್ಯೂಕ್ಲಿಯಸ್ ಎಂದು ಕರೆಯುತ್ತೇವೆ. ನ್ಯೂಕ್ಲಿಯಸ್ ಬೀಜಕೇಂದ್ರವು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿಂದ ಕೂಡಿದೆ. ಎಲೆಕ್ಟ್ರಾನ್ಗಳ ಬೀಜಕೇಂದ್ರದ ಸುತ್ತ ಗ್ರಹಗಳು ಸೂರ್ಯನ ಸುತ್ತ ಸುತ್ತುವಂತೆ ವಿವಿಧ ದೀರ್ಘ ವೃತ್ತಾಕಾರದ ಕಕ್ಷೆಯಲ್ಲಿ ಸುತ್ತುತ್ತವೆ. ಒಂದು ಧಾತುವಿನ ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯಷ್ಟೇ ನ್ಯೂಟ್ರಾನ್ಗಳಿರಬಹುದು ಅಥವಾ ಹೆಚ್ಚಿರಬಹುದು. ಒಂದು ಧಾತುವಿನ ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯು ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮಾನವಾಗಿರುತ್ತವೆ. ಪರಮಾಣುವಿನ 3 ಕಣಗಳು. ಪ್ರೋಟಾನ್ಸ್ ಧನಾವೇಶ P+. ಇದನ್ನು ಕಂಡುಹಿಡಿದವರು ರುದರ್ಫೋರ್ಡ್ರನ್ನು ಅಣುಭೌತಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಎಲೆಕ್ಟ್ರಾನ್ಗಳನ್ನು ಸಂಶೋಧಿಸಿದವರು J. ಥಾಮ್ಸನ್. ಎಲೆಕ್ಟ್ರಾನ್ಗಳು ಋಣಾವೇಶವನ್ನು ಹೊಂದಿರುತ್ತವೆ. J. ಥಾಮ್ಸನ್ರವರ ಪ್ರಯೋಗವು ವಿಸರ್ಜನಾ ನಳಿಕೆಯ ಋಣಗ್ರಹದಿಂದ ಹೊರಹೊಮ್ಮುವ ಕಿರಣಗಳ ಪ್ರವಾಹಕ್ಕೆ ಕ್ಯಾಥೋಡ್ ಕಿರಣಗಳೆಂದು ಕರೆಯುತ್ತಾರೆ. ನ್ಯೂಟ್ರಾನ್ಗಳನ್ನು ಜೇಮ್ಸ್ ಚಾಡ್ವಿಕ್ ಎಂಬ ವಿಜ್ಞಾನಿ ಸಂಶೋಧಿಸಿದನು. ಪರಮಾಣು ಆಯಿತು. ನೆಕ್ಸ್ಟ್ ಮುಂದಿನ ಚಾಪ್ಟರ್ ಪರಮಾಣು ಸಂಖ್ಯೆ, ಆಟೋಮಿಕ್ ನಂಬರ್. ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಎನ್ನುವರು. ಆಮ್ಲಜನಕದಲ್ಲಿ 8 ಪ್ರೋಟಾನ್ಗಳಿವೆ. ಅಂದರೆ ಆಮ್ಲಜನಕದ ಪರಮಾಣು ಸಂಖ್ಯೆ 8. ಇಂಗಾಲದ ಪರಮಾಣುವಿನಲ್ಲಿ ಬೀಜದಲ್ಲಿ 6 ಪ್ರೋಟಾನ್ಗಳಿವೆ. ಅಂದರೆ ಇಂಗಾಲದ ಪರಮಾಣು ಸಂಖ್ಯೆ 6 ಆಗಿದೆ. ಚಾಪ್ಟರ್ ಪರಮಾಣು ಸಿದ್ಧಾಂತಗಳು, ಆಟಮಿಕ್ ಥಿಯರೀಸ್. ಡಲ್ಟನ್ ಅವರ ಪರಮಾಣು ಸಿದ್ಧಾಂತ. ಡಲ್ಟನ್ ಪರಮಾಣು ಸಿದ್ಧಾಂತ ತತ್ವಗಳು ಪರಮಾಣುಗಳನ್ನು ಸೃಷ್ಟಿಸುವುದಾಗಲಿ ಅಥವಾ ನಾಶಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಎರಡನೇ ಪರಮಾಣು ಸಿದ್ಧಾಂತ ನೀಲ್ ಬೋರ್ ಸಿದ್ಧಾಂತ. ನೀಲ್ ಬೋರ್ ಅವರು ಪರಮಾಣು ಮಾದರಿ ಸಿದ್ಧಾಂತವನ್ನು ಪ್ರಕಟಿಸಿದ್ದಾರೆ. ಮುಂದಿನ ಪರಮಾಣು ಸಿದ್ಧಾಂತ ರುದರ್ಫೋರ್ಡ್ ಪರಮಾಣು ಮಾದರಿ. ರುದರ್ಫೋರ್ಡ್ ಅವರು ಆಧುನಿಕ ಪರಮಾಣು ಸಿದ್ಧಾಂತವನ್ನು ಪ್ರಕಟಿಸಿದ್ದಾರೆ. ಮುಂದಿನ ಚಾಪ್ಟರ್ ವಸ್ತುಗಳ ಸ್ಥಿತಿಗಳು. ವಸ್ತುಗಳು ಘನ, ದ್ರವ, ಅನಿಲ ಹಾಗೂ ಪ್ಲಾಸ್ಮಾ ಎಂಬ 4 ಸ್ಥಿತಿಗಳನ್ನು ಒಳಗೊಂಡಿದೆ. ಘನವು ವಸ್ತುಗಳ ಒಂದು ಸ್ಥಿತಿಯಾಗಿದೆ. ಘನ ವಸ್ತುಗಳಲ್ಲಿ ಕಣ ಅಣುಗಳ ಜೋಡಣೆ ಒತ್ತೊತ್ತಾಗಿರುತ್ತದೆ. ಈ ಕಣಗಳು ಹೆಚ್ಚಾಗಿ ಚಲಿಸುವುದಿಲ್ಲ. ತಾವಿರುವ ಸ್ಥಾನದಲ್ಲಿಯೇ ಒಂದರ ಪಕ್ಕದಂತೆ ಮತ್ತೊಂದರ ಪಕ್ಕಕ್ಕೆ ಹೊಂದಿಕೊಂಡಿರುತ್ತವೆ. ವಸ್ತುಗಳ ಸ್ಥಿತಿಗಳಲ್ಲಿ ಎರಡನೆಯದು ದ್ರವ.
ದ್ರವ ಪದಾರ್ಥಗಳಲ್ಲಿ ಅಣುಗಳ ಜೋಡಣೆ ಘನ ವಸ್ತುಗಳಿಗಿಂತ ಬಿಡಿ ಬಿಡಿಯಾಗಿರುತ್ತದೆ. ದ್ರವಗಳ ರಾಶಿ ಮತ್ತು ಗಾತ್ರ ನಿರ್ದಿಷ್ಟವಾಗಿರುತ್ತದೆ, ಆದರೆ ಆಕಾರವಿರುವುದಿಲ್ಲ. ಇವುಗಳು ಸಂಗ್ರಹಾಕಾರದ ಆಕಾರವನ್ನು ಪಡೆಯುವುದು. ಘನವಸ್ತುವಿನಷ್ಟು ಅಣುಗಳ ಜೋಡಣೆ ಒತ್ತಾಗಿರುವುದಿಲ್ಲ, ಆದ್ದರಿಂದ ಸುಲಭವಾಗಿ ಹರಿಯಬಲ್ಲವು. ಮೂರನೇ ವಸ್ತುಸ್ಥಿತಿ ಅನಿಲ. ಅನಿಲಗಳಲ್ಲಿ ಕಣಗಳ ಜೋಡಣೆ. ಅನಿಲ ಪದವು ಛಯೋಸ್ ಎಂಬ ಪದದಿಂದ ಪಡೆಯಲಾಗಿದೆ. ಅನಿಲವು ಇತರೆ ಎರಡು ದ್ರವ್ಯ ಸ್ಥಿತಿಗಳಿಗಿಂತ ಸಾಂದ್ರತೆ ಕಡಿಮೆ. ಅನಿಲಗಳಲ್ಲಿ ಕಣಗಳು ತುಂಬ ವಿರಳವಾಗಿ ಜೋಡಿಸಿರುತ್ತವೆ. ಒಂದು ಧಾರಕ ಮತ್ತು ಪಾತ್ರೆಯಲ್ಲಿನ ಅನಿಲಗಳ ಕಣಗಳು ಸ್ವತಂತ್ರವಾಗಿ ಎಲ್ಲ ದಿಕ್ಕುಗಳು ಚಲಿಸಬಲ್ಲವು. ಅನಿಲಗಳಿಗೆ ನಿರ್ದಿಷ್ಟವಾದ ಗಾತ್ರ ಅಥವಾ ಆಕಾರ ಇಲ್ಲ. ಅನಿಲಗಳು ತಾವಿರುವ ಪಾತ್ರೆಗಳ ಆಕಾರ ಗಾತ್ರವನ್ನು ಪಡೆಯುತ್ತವೆ ಹಾಗೂ ಇಡೀ ಪಾತ್ರೆಯ ತುಂಬೆಲ್ಲ ಹರಡಿಕೊಳ್ಳುತ್ತವೆ. ಗಾಳಿಯನ್ನು ಸಂಸ್ಕೃತದಲ್ಲಿ ಗಂಧವಹನ ಎನ್ನುವರು. ಹರಿಯುವ ಲಕ್ಷಣದ ಕಾರಣದಿಂದ ದ್ರವ ಮತ್ತು ಅನಿಲಗಳನ್ನು ಪ್ರವಾಹಿಗಳು ಎನ್ನುವರು. ನಾಲ್ಕನೇ ಸ್ಥಿತಿ ಪ್ಲಾಸ್ಮಾ. ಇದು ವಸ್ತುವಿನ ನಾಲ್ಕನೇ ಸ್ಥಿತಿಯಾಗಿದ್ದು ಅಯಾನೀಕೃತ ಅನಿಲವನ್ನು ಪ್ಲಾಸ್ಮಾ ಎಂದು ಕರೆಯಲಾಗುತ್ತದೆ. ಪ್ಲಾಸ್ಮಾ ಸ್ಥಿತಿಯು ಅತಿ ಶಕ್ತಿಯುತ ಮತ್ತು ಅತಿ ಉತ್ತೇಜಿತ ಕಣಗಳನ್ನು ಒಳಗೊಂಡ ಸ್ಥಿತಿಯಾಗಿದೆ. ಈ ಕಣಗಳು ಅಯಾನೀಕರಣಗೊಂಡ ಅನಿಲದ ರೂಪದಲ್ಲಿರುತ್ತವೆ. ಪ್ರತಿದೀಪ್ತಿ ಟ್ಯೂಬ್ಗಳು ಮತ್ತು ನಿಯಾನ್ ಸೈನ್ ಟ್ಯೂಬ್ ಬಲ್ಬ್ಗಳಲ್ಲಿ ಪ್ಲಾಸ್ಮಾವನ್ನು ಬಳಸುತ್ತಾರೆ. ವಸ್ತುವಿನ ಐದನೇ ಸ್ಥಿತಿ ಬೋಸ್-ಐನ್ಸ್ಟೀನ್ ಸಾಂದ್ರೀಕರಣ ದ್ರವ್ಯ. ಇತ್ತೀಚಿನ ವಿಜ್ಞಾನಿಗಳು ವಸ್ತುವಿನ ಐದನೇ ಸ್ಥಿತಿಯ ಬಗ್ಗೆ ಮಾತನಾಡಿದ್ದಾರೆ. ಅಂತ ಐದನೇ ಸ್ಥಿತಿಯೇ ಬೋಸ್-ಐನ್ಸ್ಟೀನ್ ಸಾಂದ್ರೀಕರಣ ದ್ರವ್ಯ. ಚಾಪ್ಟರ್ ಆವರ್ತಕ ಕೋಷ್ಟಕ. ಆವರ್ತಕ ಕೋಷ್ಟಕ ಎಂದರೆ ನಮಗೆ ನೆನಪಿಗೆ ಬರೋದು ಡೆಮಿಟ್ರಿ ಮೆಂಡೆಲಿವ್, ಈತರು ಮೂಲ ರಷ್ಯಾ ದೇಶದವರು. ಆವರ್ತಕ ಕೋಷ್ಟಕಗಳ ಅಡ್ಡಸಾಲು ಆವರ್ತನಗಳು, ಆವರ್ತಕ ಕೋಷ್ಟಕದ ಕಂಬಸಾಲುಗಳು, ಗುಂಪುಗಳು. ಆವರ್ತಕ ಕೋಷ್ಟಕದ ಆವರ್ತನಗಳು 7 ಆವರ್ತನಗಳನ್ನು ಒಳಗೊಂಡಿರುತ್ತದೆ. ಆವರ್ತಕ ಕೋಷ್ಟಕದಲ್ಲಿರುವ ಗುಂಪುಗಳು 18 ಗುಂಪುಗಳನ್ನು ಒಳಗೊಂಡಿವೆ. ಆವರ್ತಕ ಕೋಷ್ಟಕದಲ್ಲಿ ಕಾಣಿಸಿಕೊಳ್ಳದ ಇಂಗ್ಲಿಷ್ ಅಕ್ಷರ ಜೆ. ಆವರ್ತಕ ಕೋಷ್ಟಕ ಧಾತುಗಳ ಪರಿಷ್ಕರಿಸುವವರು ಹಾಗೂ ಸ್ವೀಕರಿಸುವವರು UAPAC, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಪ್ಲಿಕೇಶನ್ ಕೆಮಿಸ್ಟ್ರಿ. ಜಗತ್ತಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಆವರ್ತಕ ಕೋಷ್ಟಕವಾದ ಮೂಲವಸ್ತು ಜಲಜನಕ. ಜಗತ್ತಿನ ತೂಕದ 90% ಒಳಗೊಂಡಿದೆ. ಎಲ್ಲ ವಸ್ತುಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಕೋಷ್ಟಕದ ಮೂಲವಸ್ತು ಇಂಗಾಲ. ಇದು ಕೋಟ್ಯಾಂತರ ವಸ್ತುಗಳಲ್ಲಿದೆ. ಅತಿ ವಿರಳವಾದ ಆವರ್ತಕ ಕೋಷ್ಟಕದ ಮೂಲವಸ್ತು ಫ್ರಾನ್ಸಿಯಂ. ಪಾದರಸ ಬ್ರೋಮಿನ್ಗಳು ರೂಮಿನ ಉಷ್ಣತೆಯಲ್ಲಿ ದ್ರವರೂಪದಲ್ಲಿವೆ. ಗ್ಯಾಲಿಯಂ, ಸೀಸಿಯಂ ಇವು ರೂಮಿನ ಉಷ್ಣತೆಯಲ್ಲಿ ಸ್ವಲ್ಪ ಮಟ್ಟಿಗೆ ದ್ರವರೂಪದಲ್ಲಿರುತ್ತವೆ. ಲೋಹ ಹಾಗೂ ಅಲೋಹವಲ್ಲದ ಆವರ್ತಕ ಕೋಷ್ಟಕದ ಮೂಲವಸ್ತುಗಳು ಬೋರಾನ್, ಸಿಲಿಕಾನ್, ಜೆರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ, ಟೆಲಿರೂಮಿಯಂ, ಪೋಲಿಯಂ. ಆವರ್ತಕ ಕೋಷ್ಟಕದಲ್ಲಿ ಕಂಡುಹಿಡಿಯದೆ ಖಾಲಿ ಇರುವ ಮೂಲವಸ್ತು 117 ಮೂಲವಸ್ತು UUS. ಅನ್ಸೆಪ್ಟಿಯಂ. ಆವರ್ತಕ ಕೋಷ್ಟಕದಲ್ಲಿ ಭಾರವಾದ ಜಡಾನಿಲ ರೆಡಾನ್. ಅತಿ ಹಗುರವಾದ ಲೋಹ ಹಾಗೂ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಂಚೆ ಸಂಕೇತ ಅಲ್ಯೂಮಿನಿಯಂ. ಕೃತಕವಾಗಿ ಪತ್ತೆ ಹಚ್ಚಿದ ಮೊದಲ ಮೂಲವಸ್ತು ಟೆಕ್ನೇಟಿಯಂ. ಅತಿ ಹೆಚ್ಚಿನ ವಿದ್ಯುತ್ ಋಣತ್ವ ಹಾಗೂ ಕ್ರಿಯಾಶೀಲತ್ವ ವಸ್ತು ಫ್ಲೋರಿನ್. ಮುಂದಿನ ಚಾಪ್ಟರ್ ಲೋಹ ಮತ್ತು ಅಲೋಹಗಳು. ಲೋಹಕ್ಕಿಂತ ಮುಂಚೆ ಬಳಸುತ್ತಿದ್ದ ಆಯುಧಗಳು. ತಾಮ್ರದ ಬಳಕೆ, ಕಂಚಿನ ಬಳಕೆ, ಚಿನ್ನದ ಬಳಕೆ, ಕಬ್ಬಿಣದ ಬಳಕೆ. ಲೋಹಗಳು ಭೂಮಿ ಮೇಲ್ಪದರದಲ್ಲಿ ಅದಿರಿನ ರೂಪದಲ್ಲಿ ಅಥವಾ ಶುದ್ಧ ರೂಪದಲ್ಲಿ ಕೆಲವು ಕಶ್ಮಲಗಳೊಂದಿಗೆ ದೊರೆಯುವ ಮೂಲವಸ್ತುಗಳಾಗಿವೆ. ಆವರ್ತಕ ಕೋಷ್ಟಕದ 118 ಧಾತುಗಳಲ್ಲಿ 91 ಧಾತುಗಳು ಲೋಹಗಳಾಗಿವೆ. ಇಂತಹ ಲೋಹಗಳನ್ನು ಅದಿರುಗಳಿಂದ ಪಡೆಯುವ ವಿಧಾನಗಳನ್ನು ಲೋಹೋದ್ಧಾರಣ ಎಂದು ಕರೆಯುವರು. ಲೋಹೋದ್ಧಾರಣೆ. ಬಹುತೇಕ ಲೋಹಗಳು ಶುದ್ಧ ರೂಪದಲ್ಲಿ ದೊರೆಯುವುದಿಲ್ಲ. ಲೋಹಗಳು ಅದಿರಿನ ರೂಪದಲ್ಲಿ ದೊರೆಯುತ್ತವೆ. ಅದಿರನ್ನು ಉದ್ಧರಿಸಿ ಅವುಗಳನ್ನು ಶುದ್ಧೀಕರಿಸಿ ಲೋಹ ಪಡೆಯುವ ತಂತ್ರಜ್ಞಾನವೇ ಲೋಹೋದ್ಧಾರಣ. ಪ್ರಮುಖ ಲೋಹೋದ್ಧಾರಣ ವಿಧಾನಗಳು ತಾಮ್ರದ ಉದ್ಧರಣ, ಬುರುಗ ಪ್ಲವನ. ಅಲ್ಯೂಮಿನಿಯಂ ಉದ್ಧರಣ, ವಿದ್ಯುತ್ ವಿಭಜನಾ ವಿಧಾನ. ಕಬ್ಬಿಣದ ಉದ್ಧರಣ, ಆಕ್ಸೈಡ್ ಅದಿರು ವಿಧಾನ. ಲೋಹಗಳ ಭೌತ ಲಕ್ಷಣಗಳು. ಲೋಹಗಳನ್ನು ಬಿಸಿ ಮಾಡಿದಾಗ ಒತ್ತಡಕ್ಕೆ ಒಳಪಡಿಸಿದಾಗ ಅವುಗಳು ತೆಳುವಾದ ಹಾಳೆಗಳಾಗಬಲ್ಲವು. ಉದಾಹರಣೆ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ ಇತ್ಯಾದಿ. ಲೋಹಗಳ ಹಾಳೆಗಳನ್ನು ಮಾಡಬಹುದು. ಲೋಹಗಳು ಈ ಗುಣವನ್ನು ಪತ್ರಶೀಲತೆ ಎನ್ನುವರು. ಲೋಹಗಳನ್ನು ತಟ್ಟಿ ತಗಡು ಮಾಡಬಹುದು. ಈ ಗುಣವೇ ಕುಟ್ಯ ಎನ್ನುವರು. ಸತುವು ಮಾತ್ರ ಪತ್ರಶೀಲತೆಯ ಗುಣ ಹೊಂದಿಲ್ಲ. ಲೋಹಗಳು ಸಾಮಾನ್ಯ ತಾಪಮಾನದಲ್ಲಿ ಘನರೂಪದಲ್ಲಿರುತ್ತವೆ. ಪಾದರಸ ಮತ್ತು ಗ್ಯಾಲಿಯಂಗಳನ್ನು ಬಿಟ್ಟು ಉಳಿದೆಲ್ಲವೂ ಸಾಮಾನ್ಯ ತಾಪಮಾನದಲ್ಲಿ ಘನರೂಪದಲ್ಲಿರುತ್ತವೆ. ಲೋಹಗಳು ಒಳ್ಳೆಯ ಉಷ್ಣವಾಹಕಗಳು. ಲೋಹಗಳು ಒಳ್ಳೆಯ ಉಷ್ಣವಾಹಕವಾಗಿರುವುದರಿಂದ ಉಕ್ಕು, ತಾಮ್ರ, ಅಲ್ಯೂಮಿನಿಯಂ ಮುಂತಾದ ಲೋಹಗಳ ಪಾತ್ರೆಗಳನ್ನು ಉಪಯೋಗಿಸುತ್ತೇವೆ.
ಸೀಸವು ಅತಿ ಕಡಿಮೆ ಉಷ್ಣಾಂಶ ವಾಹಕ. ಲೋಹಗಳು ಒಳ್ಳೆಯ ವಿದ್ಯುತ್ ವಾಹಕಗಳು. ಲೋಹಗಳು ಬೆಳ್ಳಿಯು ಲೋಹಗಳಲ್ಲಿ ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ. ನಂತರ ತಾಮ್ರ, ತದನಂತರ ಅಲ್ಯೂಮಿನಿಯಂ ವಿದ್ಯುತ್ ವಾಹಕ ಹೊಂದಿದೆ. ಲೋಹಗಳು ಅತಿ ಹೆಚ್ಚಿನ ದ್ರವಣ ಬಿಂದು ಹೊಂದಿವೆ. ಲೋಹಗಳು ಘನರೂಪದಲ್ಲಿದ್ದು ಇಂತಹ ಲೋಹಗಳನ್ನು ದ್ರವರೂಪಕ್ಕೆ ತರಲು ಹೆಚ್ಚಿನ ಉಷ್ಣಾಂಶ ಬೇಕಾಗುತ್ತದೆ. ಕಾರಣ ಇವುಗಳ ದ್ರವಣ ಬಿಂದು ಹೆಚ್ಚಾಗಿರುತ್ತವೆ. ಟಂಗ್ಸ್ಟನ್ ದ್ರವಣ ಬಿಂದುವು 3422 ಡಿಗ್ರಿ ಸೆಲ್ಸಿಯಸ್ ಇದ್ದು ಇದು ಅತಿ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾಗಿದೆ. ಆದುದರಿಂದ ವಿದ್ಯುತ್ ಬಲ್ಬ್ನ ಫಿಲ್ಮೆಂಟ್ಗಳಲ್ಲಿ ಬಳಸುವರು. ತಾಮ್ರದ ದ್ರವಣ ಬಿಂದು 1085 ಡಿಗ್ರಿ ಸೆಲ್ಸಿಯಸ್. ಸೀಸದ ಕರಗುವ ಬಿಂದು 327.5 ಡಿಗ್ರಿ ಸೆಲ್ಸಿಯಸ್ ಹೊಂದಿದೆ. ಸಾಮಾನ್ಯವಾಗಿ ಲೋಹಗಳು ತಂತುಶೀಲತ್ವ ಗುಣ ಹೊಂದಿವೆ, ಅಂದರೆ ತನ್ಯ ಗುಣ ಹೊಂದಿವೆ. ಸತುವು ಮಾತ್ರ ತಂತು ಗುಣ ಹೊಂದಿಲ್ಲ. ಲೋಹಗಳು ಹೊಳೆಯುತ್ತವೆ. ಚಿನ್ನ, ಬೆಳ್ಳಿ, ಪ್ಲಾಟಿನಂ ಅಂತಹ ಲೋಹಗಳು ಆಭರಣಗಳನ್ನು ತಯಾರಿಸಲು ಬಳಸುತ್ತಾರೆ. ಕಾರಣ ಲೋಹಗಳು ಹೊಳಪನ್ನು ಹೊಂದಿವೆ. ಲೋಹಗಳು ಶಬ್ದ ಮಾಡುತ್ತವೆ. ಲೋಹಗಳು ಕುಟುಕಿದಾಗ ಶಬ್ದ ಮಾಡುತ್ತದೆ. ತವರದಂತಹ ಲೋಹಗಳು ಕುಟುಕಿದಾಗ ಶಬ್ದ ಮಾಡುತ್ತವೆ. ತವರದಿಂದ ಬರುವ ಶಬ್ದವನ್ನು ತವರದ ಕೂಗು ಎನ್ನುವರು. ತಾಮ್ರದೊಂದಿಗೆ ತವರವನ್ನು ಸೇರಿಸಿ ಕಂಚನ್ನು ತಯಾರಿಸಲಾಗುತ್ತದೆ. ವಿಭಿನ್ನ ಸಾಂದ್ರತೆ ಹೊಂದಿವೆ. ಲೋಹಗಳು ಬೇರೆ ಬೇರೆ ಸಾಂದ್ರತೆ ಹೊಂದಿವೆ. ಲಿಥಿಯಂ ಲೋಹವು ಅತಿ ಕಡಿಮೆ ಸಾಂದ್ರತೆ ಹೊಂದಿದ ಲೋಹವಾಗಿದೆ. ಅತಿ ಹೆಚ್ಚು ಸಾಂದ್ರತೆ ಹೊಂದಿದ ಲೋಹ ಓಸ್ಮಿಯಂ. ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರುತ್ತವೆ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಲೋಹಗಳನ್ನು ಚಾಕುವಿನಿಂದ ಸುಲಭವಾಗಿ ತುಂಡು ಮಾಡಬಹುದು. ಇವು ಮಾತ್ರ ಕಠಿಣವಲ್ಲದ ಮತ್ತು ಸುಲಭ ಸಾಫ್ಟ್ ಮೆಟಲ್ಗಳಾಗಿವೆ. ಓಸ್ಮಿಯಂನಂತಹ ಲೋಹಗಳು ಅತಿ ಕಠಿಣವಾದ ಲೋಹವಾಗಿವೆ. ಸತುವು ದುರ್ಬಲ ವಿದ್ಯುತ್ ವಾಹಕವಾಗಿದೆ. ವಿಲೀನವಾಗಬಲ್ಲದು. ಲೋಹ ಮತ್ತೊಂದು ಲೋಹದೊಂದಿಗೆ ವಿಲೀನಗೊಳ್ಳುತ್ತವೆ. ಲೋಹದೊಂದಿಗೆ ಬೇರೆ ಬೇರೆ ಲೋಹಗಳನ್ನು ಸೇರಿಸುವುದರಿಂದ ಅಪೇಕ್ಷಿತ ಗುಣ ಹೊಂದಿದ ಮಿಶ್ರಲೋಹ ಪಡೆಯಬಹುದು. ಕಬ್ಬಿಣದೊಂದಿಗೆ ಕ್ರೋಮಿಯಂ ಮತ್ತು ನಿಕ್ಕೆಲ್ ಸೇರಿಸಿ ತುಕ್ಕುರಹಿತ ಉಕ್ಕು, ಸ್ಟೈನ್ಲೆಸ್ ಸ್ಟೀಲ್ಗಳನ್ನು ಎಂಬ ಮಿಶ್ರಲೋಹ ತಯಾರಿಸುತ್ತಾರೆ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಉಪ್ಪು. ಆಮ್ಲಗಳ ಲಕ್ಷಣಗಳು. ಆಮ್ಲವು ಹುಳಿ ಲಕ್ಷಣವನ್ನು ಹೊಂದಿರುತ್ತದೆ. ನೀಲಿ ಲಿಟ್ಮಸ್ಸಿಂದ ಕೆಂಪು ಲಿಟ್ಮಸ್ಗೆ ಬದಲಾಗುತ್ತದೆ. ಆಮ್ಲಗಳು ಮತ್ತು ದಿನನಿತ್ಯದ ಅದರ ಉಪಯೋಗಗಳು. ಸಲ್ಫ್ಯೂರಿಕ್ ಆಮ್ಲ, ವಿಟ್ರಿಯಾನಿಕ್ ಎಣ್ಣೆ ಎಂದು ಕರೆಯುತ್ತಾರೆ. ಆಮ್ಲಗಳ ರಾಜ, ರಾಸಾಯನಿಕಗಳ ರಾಜ ಎಂದು ಕರೆಯುತ್ತಾರೆ. ಆಮ್ಲಮಳೆ. ವಾಹನಗಳ ಇಂಧನಗಳು ದಹನವಾಗಿ ಸಲ್ಫರ್ ಡೈಆಕ್ಸೈಡ್ ವಾತಾವರಣವನ್ನು ಸೇರುತ್ತದೆ. ಈ ಸಲ್ಫರ್ ಡೈಆಕ್ಸೈಡ್ ಮಳೆ ನೀರಿನಿಂದ ಉತ್ಕೃಷ್ಟಣ ಕ್ರಿಯೆ ಹೊಂದಿ ಸಲ್ಫ್ಯೂರಿಕ್ ಆಮ್ಲವಾಗುತ್ತದೆ. ಇದನ್ನೇ ಆಮ್ಲಮಳೆ ಎಂದು ಕರೆಯುತ್ತಾರೆ. ಸೆಕೆಂಡ್ ಒನ್, ಹೈಡ್ರೋಕ್ಲೋರಿಕ್ ಆಮ್ಲ HCl ಮಾನವ ಜಠರದಲ್ಲಿ ಉತ್ಪತ್ತಿಯಾಗುವ ಗ್ಯಾಸ್ಟ್ರಿಕ್ ಆಮ್ಲವಾಗಿದೆ. ಮೂರನೇ ಆಮ್ಲ ನೈಟ್ರಿಕ್ ಆಮ್ಲ. ರಸಗೊಬ್ಬರಗಳನ್ನು ತಯಾರಿಸಲು ಬಳಸುತ್ತಾರೆ. ಇದೊಂದು ಅತಿ ವಿಷಕಾರಿ ಪ್ರಬಲ ಆಮ್ಲವಾಗಿದ್ದು ಕೊರೆತ ಗುಣವನ್ನು ಹೊಂದಿದೆ. ಈ ಒಂದು ದ್ರಾವಣದಲ್ಲಿ 86% ಹೆಚ್ಚು ನೈಟ್ರಿಕ್ ಆಮ್ಲವಿದ್ದದನ್ನು ಫ್ಯೂಮಿಕ್ ನೈಟ್ರಿಕ್ ಆಮ್ಲ ಎಂದು ಕರೆಯುತ್ತಾರೆ. ನಾಲ್ಕನೇ ಆಮ್ಲ ಫಾರ್ಮಿಕ್ ಆಮ್ಲ. ಇದನ್ನು ಮೆಥಾನೋನಿಕ್ ಆಮ್ಲ ಎಂದು ಕರೆಯುತ್ತಾರೆ. ಇರುವೆ, ದುಂಬಿ, ಜೇನುಹುಣಗಳಲ್ಲಿ ಈ ಆಮ್ಲವು ಕಂಡುಬರುತ್ತದೆ. ಕಾರ್ಬೋನಿಕ್ ಆಮ್ಲ. ಮೃದು ಪಾನೀಯಗಳಲ್ಲಿ ಬಳಸುತ್ತಾರೆ. ಇಂಗಾಲದ ಡೈಆಕ್ಸೈಡನ್ನು ನೀರಿನಲ್ಲಿ ವಿಲೀನವಾದಾಗ ಕಾರ್ಬನಿಕ್ ಆಮ್ಲವು ಉತ್ಪತ್ತಿಯಾಗುತ್ತದೆ. ಇದೊಂದು ದುರ್ಬಲವಾದಂತಹ ಆಮ್ಲವಾಗಿದೆ. ಮುಂದಿನ ಆಮ್ಲ ಲ್ಯಾಕ್ಟಿಕ್ ಆಮ್ಲ C3H6O3. ಲ್ಯಾಕ್ಟಿಕ್ ಆಮ್ಲವನ್ನು ಮಿಲ್ಕ್ ಆಮ್ಲವೆಂದು ಕರೆಯುತ್ತಾರೆ. ಇದು ಮೊಸರಿನಲ್ಲಿ ಕಂಡುಬರುತ್ತದೆ. ಆಕ್ಸಾಲಿಕ್ ಆಮ್ಲ. ಈ ಆಮ್ಲವು ಸ್ಪಿನಾಚ್, ಟೊಮೆಟೊಗಳಲ್ಲಿ ಕಂಡುಬರುತ್ತದೆ. ಬಟ್ಟೆಗಳ ಮೇಲೆ ಬಣ್ಣ ಮತ್ತು ಮುದ್ರಣಕ್ಕಾಗಿ ಬಳಕೆ ಮಾಡುತ್ತಾರೆ. ಟಾರ್ಟಾರಿಕ್ ಆಮ್ಲ. ದ್ರಾಕ್ಷಿ, ಹುಳಿ ಮಾವು, ಅರಿಶಿಣ, ಹುಣಸೆ ಹಣ್ಣುಗಳಲ್ಲಿ ಕಂಡುಬರುತ್ತದೆ. ಟಾರ್ಟಾರಿಕ್ ಆಮ್ಲವನ್ನು ಜಾಮ್ ಮತ್ತು ಕಾರ್ಬೋನಿಕ್ ದ್ರಾಕ್ಷಿ ಪಾನೀಯಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಸಿಟ್ರಿಕ್ ಆಮ್ಲ. ಇದನ್ನು ಆರ್ಸಾರ್ಬಿಕ್ ಆಮ್ಲ ಎಂದು ಕರೆಯುತ್ತಾರೆ. ಸಿಟ್ರಿಕ್ ಆಮ್ಲವು ನಿಂಬೆಹಣ್ಣು, ಕಿತ್ತಳೆ, ಜಂಬೂರಿ ಹಣ್ಣುಗಳಲ್ಲಿ ಕಂಡುಬರುತ್ತದೆ. ಇದು ಹೆಚ್ಚು ವಿಟಮಿನ್ ಸಿ ಅನ್ನು ಒಳಗೊಂಡಿದೆ. ಬೋರಿಕ್ ಆಮ್ಲ. ದುರ್ಬಲ ಬೋರಿಕ್ ಆಮ್ಲವನ್ನು ಕಣ್ಣನ್ನು ತೊಳೆಯಲು ಬಳಕೆ ಮಾಡುತ್ತಾರೆ. ಫಾಸ್ಫರಿಕ್ ಆಮ್ಲ. ಉಪಕರಣದ ಮೇಲಿನ ತುಕ್ಕು ಮತ್ತು ತುಕ್ಕಿನ ಕಲೆಗಳನ್ನು ತೆಗೆಯಲು ಬಳಸುತ್ತಾರೆ. ಅಸಿಟಿಕ್ ಆಮ್ಲ. ಇದನ್ನು ವಿನಿಗಾರ್ ಆಗಿ ಆಹಾರ ಪದಾರ್ಥಗಳ ಮತ್ತು ಕೈಗಾರಿಕೆಗಳಲ್ಲಿ ಬಳಸುತ್ತಾರೆ. ಅಸಿಟೋನ್ಗಳನ್ನು ತಯಾರಿಸಲು ಬಳಸುತ್ತಾರೆ. ಅಸಿಟೋನ್ಗಳನ್ನು ಉಗುರುವ ಬಣ್ಣ ತೆಗೆಯಲು ಬಳಕೆ ಮಾಡುತ್ತಾರೆ. ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲ.
ಇದನ್ನು ಆಸ್ಪಿರಿನ್ ಎಂದು ಕರೆಯುತ್ತಾರೆ. ಟ್ಯಾನಿಕ್ ಆಮ್ಲ ಮದ್ಯ, ವೈನ್ ಮತ್ತು ಟೀಗಳಲ್ಲಿ ಕಂಡುಬರುತ್ತದೆ. ಹೈಡ್ರೋಫ್ಲೋರಿಕ್ ಆಮ್ಲ HF. ಹೈಡ್ರೋಫ್ಲೋರಿಕ್ ಆಮ್ಲವು ಗಾಜನ್ನು ಕರಗಿಸುತ್ತದೆ. ಆದುದರಿಂದ ಇದನ್ನು ಪ್ಲಾಸ್ಟಿಕ್ ಮತ್ತು ಮೂಲ ಕಂಟೈನರ್ನಲ್ಲಿ ಶೇಖರಿಸಲಾಗುತ್ತದೆ.